ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ಎಲೆಕ್ಷನ್ ಅಂದ್ರೆ ಹೇಗಿರುತ್ತೆ? ತೆರೆಮರೆಯಲ್ಲಿ ಏನೆಲ್ಲ ನಡೆಯುತ್ತೆ? ಬನ್ನಿ, ಒಂದು ನಿಜವಾದ ಸೀಕ್ರೆಟ್ ಸ್ಟ್ರಾಟಜಿ ಡಾಕ್ಯುಮೆಂಟ್ ಇಟ್ಕೊಂಡು ಆಧುನಿಕ ರಾಜಕೀಯ ಪ್ರಚಾರಗಳನ್ನ ಹೇಗೆ ಪ್ಲಾನ್ ಮಾಡ್ತಾರೆ ಅಂತ ಒಳಗಿಳಿದು ನೋಡೋಣ. ಸಾಮಾನ್ಯವಾಗಿ ಇಂತಹ ವಿಷಯಗಳು ಹೊರಗೆ ಬರೋದೇ ಇಲ್ಲ ಅಲ್ವಾ? ಆದ್ರೆ ಇವತ್ತು ಆ ರಹಸ್ಯದ ಬಾಗಿಲು ತೆರೆಯೋಣ. ಒಂದು ರಾಜಕೀಯ ಪಕ್ಷದ ನಿಜವಾದ ಗೇಮ್ ಪ್ಲಾನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹೌದು, ಇವತ್ತಿನ ಕಾಲದಲ್ಲಿ ಎಲೆಕ್ಷನ್ ಗೆಲ್ಲೋದಂದ್ರೆ ಸುಮ್ನೆ ಘೋಷಣೆ ಕೂಗೋದು, ಭಾಷಣೆ ಮಾಡೋದಲ್ಲ. ಇದು ಪಕ್ಕಾ ಡೇಟಾ ಇಟ್ಕೊಂಡ ಆಡೋ ಆಟ. ಒಂದು ರೀತಿ ಯುದ್ಧ ಭೂಮಿನೇ ಸರಿ. ಹಾಗಾದ್ರೆ ಈ ಡೇಟಾ ಯುದ್ಧ ಹೇಗೆ ನಡೆಯುತ್ತೆ ನೋಡೋಣ. ಸರಿ, ನಾವೀಗ ನೋಡಕ್ಕೆ ಹೊರಟಿರೋದು ಕರ್ನಾಟಕದ ಚಿಂತಾಮಣಿ ಕ್ಷೇತ್ರದ ಒಂದು ಗೌಪ್ಯ ವರದಿಯನ್ನ. ಇದು ಸುಮ್ನೆ ಒಂದು ರಿಪೋರ್ಟ್ ಅಲ್ಲ, ಬದಲಿಗೆ ಮುಂದಿನ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ತಯಾರ್ಮಾಡಿದ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್. ಓಕೆ, ಮೊದಲು ಈ ಕಥೆ ನಡೆಯೋ ಜಾಗ ಅಂದ್ರೆ ಚಿಂತಾಮಣಿ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿನ ಜನ ಯಾರು, ಅವರ ಸಮಸ್ಯೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ಯುದ್ಧ ಗೆಲ್ಲೋಕೆ ಮುಂಚೆ ಯುದ್ಧ ಭೂಮಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ತಂತ್ರಜ್ಞರಿಗೆ ಆ ಯುದ್ಧ ಭೂಮಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ. ಇಲ್ಲಿನ ನೆಲ, ಜಲ, ಸಾಮಾಜಿಕ ವ್ಯವಸ್ಥೆ, ಪ್ರತಿಯೊಂದು ಚಿಕ್ಕ ವಿಷಯ ಕೂಡ ರಾಜಕೀಯದ ಆಟವನ್ನೇ ಬದಲಾಯಿಸಬಲ್ಲದು. ಈ ಕ್ಷೇತ್ರದಲ್ಲಿ 78% ಜನ ಇರೋದು ಹಳ್ಳಿಗಳಲ್ಲಿ. ಇದೊಂದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಅಂದ್ರೆ ಬಹುತೇಕ ಮತದಾರರು ಕೃಷಿ ಮತ್ತು ಹಳ್ಳಿಯ ಜೀವನವನ್ನೇ ನಂಬಿಕೊಂಡಿದ್ದಾರೆ. ಈ ವರದಿ ಹೇಳೋ ಪ್ರಕಾರ ಅವರೆಲ್ಲರೂ ಇವತ್ತಿಗೂ ಅದೇ ಹಳೆ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಹಾಳಾದ ರಸ್ತೆಗಳು, ನೀರಿನ ಸಮಸ್ಯೆ ಮತ್ತು ಸರಿಯಾದ ಕೆಲ್ಸ ಇಲ್ದೇ ಇರೋದು. ಈಗ ಬರೋಣ ಕಥೆಯ ಅಸಲಿ ಟ್ವಿಸ್ಟ್ಗೆ. 2023ರಲ್ಲಿ ಒಂದು ನಾಟಕೀಯ, ಯಾರೂ ಊಹಿಸದಂಥ ಎಲೆಕ್ಷನ್ ರಿಸಲ್ಟ್ ಬಂತು. ಆ ಒಂದೇ ಒಂದು ಫಲಿತಾಂಶ ಇಡೀ ವರದಿಯನ್ನೇ ಬರೆಯೋಕೆ ಕಾರಣವಾಯ್ತು. 2018ರಲ್ಲಿ ನೋಡಿ, ಪಿಕ್ಚರ್ ತುಂಬಾನೇ ಕ್ಲಿಯರ್ ಇತ್ತು. ಜೆಡಿಎಸ್ ಮತ್ತು ಬಿಜೆಪಿ ಮಿತ್ರಪಕ್ಷದ ನಡುವೆ ನೇರ ಫೈಟ್. ವೋಟ್ ಶೇರ್ನಲ್ಲಿ ಜಾಸ್ತಿ ವ್ಯತ್ಯಾಸ ಇರಲಿಲ್ಲ. ಅದಕ್ಕೆ ಇದೊಂದು ಟಫ್ ಫೈಟ್ ಇರೋ ಕ್ಷೇತ್ರವಾಗಿತ್ತು. ಆದ್ರೆ 2023ರಲ್ಲಿ ಆಗಿದ್ದೇ ಬೇರೆ. ಇದನ್ನೊಂದು ರಾಜಕೀಯ ಭೂಕಂಪ ಅಂತಾನೇ ಹೇಳ್ಬಹುದು. ಕಾಂಗ್ರೆಸ್ಸಿನ ವೋಟ್ ಶೇರ್ ಸೀದಾ ಆಕಾಶಕ್ಕೆ ಜಿಗಿದ್ರೆ ಬಿಜೆಪಿಯದ್ದು ಪಾತಾಳಕ್ಕೆ ಇಳೀತು. ಈ ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ ಈ ಬದಲಾವಣೆ ಎಂತ ದೊಡ್ಡದು ಅಂತ. -34.3%. ಒಂದು ಕ್ಷಣ ಯೋಚನೆ ಮಾಡಿ, ಇದೇನೋ ಸಣ್ಣಪುಟ್ಟ ತೇಡ ಅಲ್ಲ. ಇದೊಂದು ರೀತಿ ರಾಜಕೀಯ ಸುನಾಮಿನೇ ಇದ್ದ ಹಾಗೆ. ಒಂದೇ ಎಲೆಕ್ಷನಲ್ಲಿ ಇದ್ದಕ್ಕಿದ್ದ ಹಾಗೆ 1/3 ಹೆಚ್ಚು ವೋಟುಗಳು ಮಾಯ. ಈ ವರದಿ ಉತ್ತರ ಹುಡುಕ್ತಾ ಇರೋದೇ ಈ ದೊಡ್ಡ ಪ್ರಶ್ನೆಗೆ: ಯಾಕಿಷ್ಟು ದೊಡ್ಡ ಸೋಲಾಯ್ತು? ಸರಿ, ಸೋಲಿಗೆ ಕಾರಣ ಏನು ಅಂತ ಗೊತ್ತಾಯ್ತು. ಆದ್ರೆ ಅದನ್ನ ಪತ್ತೆ ಹಚ್ಚಿದ್ ಹೇಗೆ? ಒಂದು ರಾಜಕೀಯ ಸೋಲಿನ ಹಿಂದಿನ ಕಾರಣಗಳನ್ನ ಕಂಡುಹಿಡಿಯಕ್ಕೆ ಸ್ಟ್ರಾಟಜಿಸ್ಟ್ಗಳು ಯಾವೆಲ್ಲ ಟೂಲ್ಸ್ ಬಳಸ್ತಾರೆ ನೋಡೋಣ. ಮೊದಲನೇ ಟೂಲ್ ಸ್ವಾಟ್ ಅನಾಲಿಸಿಸ್ ಅಂತ. ಅಂದ್ರೆ ಪಕ್ಷದ ಸ್ಟ್ರೆಂತ್ಸ್, ವೀಕ್ನೆಸ್ಸಸ್, ಆಪರ್ಚುನಿಟೀಸ್ ಮತ್ತು ಥ್ರೆಟ್ಸ್. ಈ ವರದಿ ಪ್ರಕಾರ ಅತಿ ದೊಡ್ಡ ವೀಕ್ನೆಸ್ ಏನಂದ್ರೆ ಅಭ್ಯರ್ಥಿಗೆ ಲೋಕಲ್ ಆಗಿ ಗಟ್ಟಿ ಬೇರು ಇಲ್ದಿರೋದು, ಮತ್ತೆ ಬರೀ ಭರೋಸೆಗಳನ್ನೇ ಕೊಟ್ಟು ಕೆಲ್ಸ ಮಾಡಿಲ್ಲ ಅಂತ ಜನರಿಗೆ ಬೇಸರ ಬಂದಿರೋದು. ಎರಡನೇ ಟೂಲ್ ರೂಟ್ ಕಾಸ್ ಮ್ಯಾಟ್ರಿಕ್ಸ್. ಅಂದ್ರೆ ಸೋಲಿನ ಮೂಲ ಕಾರಣಗಳ ಪಟ್ಟಿ. ಜನರ ಅಸಮಾಧಾನಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನ ಇಲ್ಲಿ ಗುರುತಿಸಲಾಗಿದೆ. 1. ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ಆಯಾಸ ಬಂದಿದೆ. 2. ರಸ್ತೆ ಮತ್ತು ನೀರಿನಂತಹ ಮೂಲಭೂತ ಅಭಿವೃದ್ಧಿ ಆಗಿಲ್ಲ. 3. ಯುವಕರಿಗೆ ಕೆಲ್ಸ ಇಲ್ಲ. ಈಗ ನೋಡಿ ಈ ಸ್ಕೋರ್ ಕಾರ್ಡ್. ಇದು ಕಠೋರ ಸತ್ಯವನ್ನೇ ಹೇಳುತ್ತೆ. ಅಭ್ಯರ್ಥಿಯನ್ನ ಉಳಿಸ್ಕೊಳ್ಬಹುದಾ ಅನ್ನೋದಕ್ಕೆ 10ಕ್ಕೆ ಸಿಕ್ಕಿರೋದು ಬರೀ 2 ಮಾರ್ಕ್ಸ್. ಅವರು ಎಷ್ಟು ಸ್ಥಳೀಯರು ಅನ್ನೋದಕ್ಕೆ 10ಕ್ಕೆ 4. ಈ ನಂಬರ್ಗಳು ನೇರವಾಗಿ ಒಂದು ವಿಷಯ ಹೇಳ್ತಿವೆ. ಸಮಸ್ಯೆ ಇರೋದು ಬರೀ ಪಕ್ಷದಲ್ಲಲ್ಲ, ಬಹುಶಃ ಅಭ್ಯರ್ಥಿಯಲ್ಲೇ ಇರಬಹುದು. ಸರಿ, ಅನಾಲಿಸಿಸ್ ಎಲ್ಲ ಮುಗೀತು. ಈಗ ಪರಿಹಾರ ಏನು? ಈ ಡೇಟಾವನ್ನೇ ಇಟ್ಕೊಂಡು ಗೆಲ್ಲೋಕೆ ಒಂದು ಡೀಟೇಲ್ಡ್ ಆಕ್ಷನ್ ಪ್ಲಾನ್ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಇದನ್ನೇ ಹೈಪರ್ ಟಾರ್ಗೆಟಿಂಗ್ ಸ್ಟ್ರಾಟಜಿ ಅನ್ನೋದು. ಅಂದ್ರೆ ಪ್ರತಿಯೊಂದು ವೋಟರ್ ಗ್ರೂಪ್ಗೂ ಅವರಿಗೆ ಬೇಕಾದ ಸ್ಪೆಸಿಫಿಕ್ ಭರವಸೆಗಳನ್ನ ಕೊಡೋದು. ಯುವಕರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ರೈತರಿಗೆ ಬೇರೆ, ಪ್ರತಿಯೊಬ್ಬರಿಗೂ ಅವರದೇ ಆದ ಮೆಸೇಜ್. ಈ ಸ್ಲೈಡ್ ಈ ಇಡೀ ಸ್ಟ್ರಾಟಜಿಯ ಸಾರಾಂಶವನ್ನೇ ಹೇಳುತ್ತೆ. ನೋಡಿ, ಜನರ ಪ್ರತಿಯೊಂದು ಸಮಸ್ಯೆಗೂ ಒಂದು ನಿರ್ದಿಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಸೊಲ್ಯೂಷನ್. ಹಾಳಾದ ರಸ್ತೆಗೆ ಡಾಂಬ್ರು, ನೀರಿನ ಕೊರತೆಗೆ ಪೈಪ್ಲೈನ್, ಹೀಗೆ ಪ್ರತಿಯೊಂದು ನೋವಿಗೂ ಒಂದು ಮುಲಾಮು. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ.
ಇಷ್ಟೆಲ್ಲ ಮಾಡಿದ್ಮೇಲೆ ವರದಿಯ ಕೊನೆಯಲ್ಲಿ ಕೊಟ್ಟ ಆ ಒಂದು ಅತ್ಯಂತ ಮುಖ್ಯವಾದ ಕಠೋರವಾದ ಸಲಹೆ ಏನಿತ್ತು? ಇಡೀ ವರದಿಯ ಪ್ರಾಣ ಇರೋದೇ ಈ ಪ್ರಶ್ನೆಯಲ್ಲಿ. ಇಷ್ಟೆಲ್ಲ ಡೇಟಾ ಜಾಲಾಡಿ, ಅನಾಲಿಸಿಸ್ ಮಾಡಿ, ಆಕ್ಷನ್ ಪ್ಲಾನ್ ಎಲ್ಲ ರೆಡಿ ಮಾಡಿದ್ಮೇಲೆ ಕೊನೆಗೆ ಎಲ್ಲವೂ ಬಂದು ನಿಲ್ಲೋದೆಲ್ಲಿ? ಆ ಒಂದೇ ಒಂದು ಅತೀ ಮುಖ್ಯವಾದ ರೆಕಮೆಂಡೇಶನ್ ಏನಿರ್ಬೋದು? ವರದಿಯ ಕೊನೆಯ ಮಾತು ತುಂಬಾನೇ ಸರಳ ಮತ್ತು ನೇರ. 2 ಪದಗಳಲ್ಲಿ ಹೇಳುತ್ತೆ: ಅಭ್ಯರ್ಥಿಯನ್ನು ಬದಲಾಯಿಸಿ. ಅಂದ್ರೆ ವರದಿಯ ಫೈನಲ್ ವರ್ಡಿಕ್ಟ್ ಏನ್ ಗೊತ್ತಾ? ಎಷ್ಟೇ ದೊಡ್ಡ ಸ್ಟ್ರಾಟಜಿ ಮಾಡಿದ್ರೂ ಕ್ಯಾಂಡಿಡೇಟ್ನಲ್ಲೇ ಮೂಲಭೂತ ಸಮಸ್ಯೆ ಇದ್ರೆ ಅದನ್ನ ಸರಿ ಮಾಡೋಕೆ ಆಗಲ್ಲ. ಕೊನೆಯದಾಗಿ ಇದರಿಂದ ನಾವು ಕಲಿಬೇಕಾದ ಪಾಠ ಒಂದೇ: ಇವತ್ತಿನ ರಾಜಕೀಯ ತಂತ್ರಗಾರಿಕೆ ಅನ್ನೋದು ಒಂದು ನಿಖರವಾದ ವಿಜ್ಞಾನ. ಇಲ್ಲಿ ಭಾವನೆಗಳಿಗೆ, ಸೆಂಟಿಮೆಂಟ್ಗೆ ಜಾಗ ಇಲ್ಲ. ಡೇಟಾ ಏನ್ ಹೇಳುತ್ತೋ ಅದೇ ಅಂತಿಮ. ಕಠಿಣ ನಿರ್ಧಾರಗಳನ್ನ ನಂಬರ್ಗಳ ಮೇಲೆ ತಗೋತಾರೆ. ಯಾಕಂದ್ರೆ ಕೊನೆಗೆ ಮುಖ್ಯವಾಗೋದು ಒಂದೇ: ಗೆಲುವು ಅಷ್ಟೇ.